ಎಲ್ಲರಿಗೂ ಕರ್ಮಫಲ ದೊರೆಯುತ್ತದೆ. ಮಗನಾಗಿ, ಮಗಳಾಗಿ, ಅಳಿಯನಾಗಿ ಮತ್ತು ಸೊಸೆಯಾಗಿ ಯಾರು ಬರುತ್ತಾರೋ ಅವರೊಂದಿಗೆ ನಿಮ್ಮ ಕೊಡುವಿಕೆ ಮತ್ತು ಕೊಳ್ಳುವಿಕೆ ಇರುತ್ತದೆ. ಒಂದು ವೇಳೆ ಕೊಡುವಿಕೆ ಕೊಳ್ಳುವಿಕೆ ಇರದೆ ಹೋದರೆ ನಿಮಗೆ ಆ ಕರ್ಮಫಲ ಅನ್ವಯಿಸುವುದಿಲ್ಲ. ಒಬ್ಬ ಸೈನಿಕನಿದ್ದನು. ಅವನಿಗೆ ತಂದೆ ತಾಯಿ ಇರಲಿಲ್ಲ. ಅವನು ಮದುವೆ ಕೂಡ ಆಗಿರಲಿಲ್ಲ. ಅಣ್ಣ ಅಕ್ಕ ಯಾರೂ ಇರಲಿಲ್ಲ. ಒಬ್ಬನೇ ಕೆಲಸ ಮಾಡುತ್ತಿದ್ದನು. ಒಬ್ಬನೇ ಸಂಪಾದನೆ ಮಾಡಿ ಕೂಡಿಡುತ್ತಿದ್ದನು. ಒಂದು ದಿನ ಆ ಸೈನಿಕ ಸೈನ್ಯಕ್ಕೆ ಸಾಮಾನುಗಳನ್ನು ಸಪ್ಲೈ ಮಾಡುತ್ತಿದ್ದ. ಅವನಿಗೆ ಸೇಠ್ ಅವರ ಪರಿಚಯವಾಯಿತು. ಅವರೊಂದಿಗೆ ಗೆಳೆತನವೂ ಕೂಡ ಆಯಿತು. ಆಗ ಸೇಠ್ ಅವರು ಹೇಳಿದರು, ನಿನ್ನ ಬಳಿ ಇರುವ ಹಣವೆಲ್ಲವೂ ಏನು ಉಪಯೋಗವಿಲ್ಲದೆ ಹಾಗೆ ಬಿದ್ದುಕೊಂಡಿವೆ. ಆ ಹಣವನ್ನೆಲ್ಲ ನನಗೆ ಕೊಡು. ನಾನು ನನ್ನ ಬಿಸ್ನೆಸ್ನಲ್ಲಿ ತೊಡಗಿಸುತ್ತೇನೆ. ನಂತರ ನಿನ್ನ ಹಣ ದುಪ್ಪಟ್ಟಾಗುವುದು. ಸೈನಿಕನು ಸೇಠ್ ಅವರಿಗೆ ಹಣವನ್ನು ನೀಡಿದನು. ಆದ್ದರಿಂದ ಹಣವನ್ನೆಲ್ಲ ಸೇಠ್ ತನ್ನ ಕಾರುಬಾರಿನಲ್ಲಿ ತೊಡಗಿಸಿಕೊಂಡನು. ಸೇಠ್ ಅವರ ಬಿಸ್ನೆಸ್ ಜೋರಾಗಿ ನಡೆಯತೊಡಗಿತ್ತು ಮತ್ತು ಅವರ ಬಿಸ್ನೆಸ್ ಕೂಡ ದೊಡ್ಡದಾಗಿ ಬೆಳೆಯಿತು. ಸ್ವಲ್ಪ ದಿನಗಳಲ್ಲಿಯೇ ಯುದ್ಧ ಶುರುವಾಯಿತು. ಸೈನಿಕನು ಕುದುರೆಯೇರಿ ಯುದ್ಧಕ್ಕಾಗಿ ಹೊರಟನು. ಕುದುರೆ ಎಷ್ಟೊಂದು ಸೊಕ್ಕಿತ್ತೆಂದರೆ ಸೈನಿಕ ಎಷ್ಟು ಜೋರಾಗಿ ಲಗಾಮು ಎಳೆಯುತ್ತಾನೋ ಅಷ್ಟೇ ವೇಗವಾಗಿ ಕುದುರೆ ಓಡುತ್ತಿತ್ತು. ಲಗಾಮು ಎಳೆಯುತ್ತಾ ಎಳೆಯುತ್ತಾ ಕುತ್ತಿಗೆಯ ಬಳಿ ಸ್ವಲ್ಪ ಗಾಯವೂ ಕೂಡ ಆಯಿತು. ಆದರೂ ಕುದುರೆ ಓಡುತ್ತಾ ಶತ್ರುಗಳ ಮುಂದೆ ಬಂದು ನಿಂತಿತ್ತು. ಶತ್ರುಗಳೊಂದಿಗೆ ಯುದ್ಧ ಮಾಡುವಾಗ ಸೈನಿಕ ಮರಣ ಹೊಂದಿದನು ಮತ್ತು ಕುದುರೆ ಕೂಡ ಸತ್ತಿತ್ತು. ಈಗ ಸೈನಿಕ ಸತ್ತನೆಂದು ಸೇಠ್ಗೆ ತಿಳಿದಾಗ ಅವನು ತುಂಬ ಖುಷಿಯಾದನು. ಸೈನಿಕನಿಗೆ ಯಾವುದೇ ಸಂಬಂಧಿಕರಿಲ್ಲ, ಮನೆಯವರಿಲ್ಲ, ಮಕ್ಕಳು ಕೂಡ ಇಲ್ಲ ಎಂದ ಮೇಲೆ ಈ ಹಣವನ್ನು ಯಾರಿಗೆ ನೀಡಲಿ? ಈಗ ನನ್ನ ಬಳಿ ತುಂಬ ಹಣ ಜಮಾವಣೆಗೊಂಡಿದೆ. ನನ್ನ ಬಿಸ್ನೆಸ್ ಕೂಡ ದೊಡ್ಡದಾಗಿ ಬೆಳೆದಿದೆ. ಹಣ ಕೊಟ್ಟ ಸೈನಿಕನು ಕೂಡ ಇಲ್ಲ ಎಂದು ಸೇಠ್ ತುಂಬ ಖುಷಿಯಾದನು. ನಂತರ ಸ್ವಲ್ಪ ದಿನಗಳಾದ ಮೇಲೆ ಸೇಠ್ ಅವರಿಗೆ ಒಬ್ಬ ಹುಡುಗ ಹುಟ್ಟಿದನು. ಈಗ ಸೇಠ್ ಅವರು ಇನ್ನೂ ಖುಷಿಯಾದರು. ಎಲ್ಲವೂ ದೇವರ ದಯೆ. ತುಂಬ ಹಣ ಕೂಡ ಸಂಪಾದಿಸಿದೆ. ಬಿಸ್ನೆಸ್ ಕೂಡ ದೊಡ್ಡದಾಗಿ ಬೆಳೆದಿದೆ. ಮಗ ಕೂಡ ಹುಟ್ಟಿದನು. ಸಾಲ ಕೊಟ್ಟವನು ಕೂಡ ಇಹಲೋಕ ತ್ಯಜಿಸಿದನು ಎಂದು ತಮ್ಮಲ್ಲಿಯೇ ಹೇಳಿಕೊಂಡರು. ಆ ಹುಡುಗ ತುಂಬ ಬುದ್ಧಿವಂತನಾಗಿದ್ದ. ಓದುವುದರಲ್ಲೂ ಕೂಡ ಮುಂದಿದ್ದನು. ಸೇಠ್ ಅವರು ಅವನಿಗೆ ಚೆನ್ನಾಗಿ ಓದಿಸಿದರು. ಆ ಹುಡುಗ ದೊಡ್ಡವನಾದ ಮೇಲೆ ಸೇಠ್ ಅವರು ಯೋಚಿಸಿದರು, ಇನ್ನು ಮುಂದೆ ನನ್ನೆಲ್ಲ ಈ ಕಾರುಬಾರನ್ನು ನನ್ನ ಮಗನಿಗೆ ವಹಿಸಿಕೊಡುತ್ತೇನೆ. ಎಲ್ಲಕ್ಕೂ ಮೊದಲು ಅವನಿಗೆ ಮದುವೆ ಮಾಡುತ್ತೇನೆ ಎಂದು ಸೇಠ್ ಅವರು ತಮ್ಮ ಮಗನಿಗೆ ಮದುವೆ ಮಾಡಿದರು. ಆಗ ಮನೆಗೆ ಸೊಸೆಯೂ ಬಂದಳು. ನಂತರ ಸೇಠ್ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಯೋಚಿಸಿದರು, ನನ್ನ ಮಗನ ಮದುವೆಯಂತೂ ಆಯಿತು. ಈಗ ನನ್ನ ಮಗ ನನ್ನ ಕಾರುಬಾರನ್ನು ಸಂಭಾಳಿಸುತ್ತಾನೆಂದು ತುಂಬ ಖುಷಿಯಾದನು. ಆದರೆ ಅಷ್ಟರಲ್ಲಿ ಅವನ ಮಗನ ಆರೋಗ್ಯ ಹದಗೆಟ್ಟಿತ್ತು. ಈಗ ಸೇಠ್ ಅವರು ಅಲ್ಲಿ ಇಲ್ಲಿ ಡಾಕ್ಟರ್ ಬಳಿ, ಆಯುರ್ವೇದ ವೈದ್ಯರ ಬಳಿ ಮಗನನ್ನು ಕರೆದುಕೊಂಡು ಓಡಾಡತೊಡಗಿದರು. ವೈದ್ಯರು ಕೊಡುವ ಔಷಧಿಯಿಂದ ಯಾವುದೇ ಪರಿಣಾಮವಾಗಲಿಲ್ಲ. ಅವರ ಮಗನ ಆರೋಗ್ಯ ಇನ್ನೂ ಹದಗೆಡತೊಡಗಿತ್ತು. ಹಣ ನೀರಿನಂತೆ ಖರ್ಚಾಗತೊಡಗಿತ್ತು. ಮಗನಿಗೆ ಅಂಟಿಕೊಂಡ ರೋಗ ಕಡಿಮೆಯಾಗುವ ಸೂಚನೆಯೇ ಕಾಣಲಿಲ್ಲ. ಕೊನೆಯಲ್ಲಿ ವೈದ್ಯರು ಈ ರೋಗವನ್ನು ಗುಣಪಡಿಸಲು ಅಸಾಧ್ಯವೆಂದು ಕೈಚೆಲ್ಲಿದರು. ವೈದ್ಯರು ಹೇಳಿದರು, ಸೇಠ್ ಅವರೇ, ನಿಮ್ಮ ಮಗನಿಗೆ ಗುಣಪಡಿಸಲಾರದ ಕಾಯಿಲೆ ಬಂದಿದೆ. ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದರೂ ಕೂಡ ಈತನ ಕಾಯಿಲೆಯನ್ನು ಗುಣಪಡಿಸಲು ಅಸಾಧ್ಯ. ಇವನಿಗೆ ಒಂದು ಮಹಾರೋಗ ಅಂಟಿಕೊಂಡಿದೆ. ಅವನು ಇನ್ನು 2-3 ದಿನ ಅಷ್ಟೇ ಬದುಕಿರಬಹುದು ಎಂದು ಹೇಳಿದರು. ಡಾಕ್ಟರ್ರ ಮಾತುಗಳನ್ನು ಕೇಳಿ ಸೇಠ್ ಅವರು ಅಳುತ್ತಾ ಮಗನನ್ನು ಕರೆದುಕೊಂಡು ಮನೆಗೆ ಹೊರಟು ಬರುತ್ತಿದ್ದರು. ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ಭೇಟಿಯಾದನು ಮತ್ತು ಹೇಳಿದನು, ಸೇಠ್ ಅವರೇ, ಏನು ವಿಷಯ? ತುಂಬ ನೋವಿನಲ್ಲಿರುವ ಹಾಗೆ ಕಾಣುತ್ತಿದ್ದೀರಲ್ಲ, ಏನಾಯಿತು? ಆಗ ಸೇಠ್ ಅವರು ಹೇಳಿದರು, ನನ್ನ ಮಗ ಇನ್ನೂ ತರುಣನಾಗಿದ್ದನು. ನನ್ನ ಮುಪ್ಪಿನ ಕಾಲದಲ್ಲಿ ಈತನು ನನ್ನ ಬಿಸ್ನೆಸ್ಸನ್ನು ಸಂಭಾಳಿಸಬಹುದು ಎಂದು ಯೋಚಿಸಿದ್ದೆ. ನನಗೆ ಸಹಾಯ ಮಾಡಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಮದುವೆಯಾಗುತ್ತಿದ್ದಂತೆ ಅವನು ಕಾಯಿಲೆ ಬಿದ್ದಿದ್ದಾನೆ. ನಾವು ಇವನಿಗಾಗಿ ತುಂಬ ಹಣವನ್ನು ಖರ್ಚು ಮಾಡಿದ್ದೇವೆ. ಯಾವ್ಯಾವ ವೈದ್ಯರು ಎಷ್ಟು ಹಣವನ್ನು ಕೇಳಿದರೋ ಅಷ್ಟೆಲ್ಲ ಹಣವನ್ನು ನೀಡಿದೆವು. ಇವನಿಗೆ ದೊಡ್ಡ ರೋಗ ತಗುಲಿದೆ ಎಂದು ಡಾಕ್ಟರ್ ಹೇಳುತ್ತಿದ್ದಾರೆ. ನನ್ನ ಮಗ ಬದುಕುಳಿಯುವುದು ಸಾಧ್ಯವಿಲ್ಲ ಎಂದಿದ್ದಾರೆ. ದೊಡ್ಡ ಮಹಾಮಾರಿ ಇವನಿಗೆ ಅಂಟಿಕೊಂಡಿದೆ. ನನಗೆ ಕರೆದುಕೊಂಡು ಹೋಗಿ, ಹೆಚ್ಚೆಂದರೆ 2-3 ದಿನ ಬದುಕಬಹುದು ಎಂದು ಹೇಳಿದ್ದಾರೆ. ಆ ವ್ಯಕ್ತಿ ಹೇಳಿದನು, ಸಾಹುಕಾರ್ರೆ, ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ. ಚಿಂತೆ ಮಾಡುವ ಅಗತ್ಯವೂ ಇಲ್ಲ. ನಮ್ಮ ಪಕ್ಕದ ಮನೆ ವೈದ್ಯರು ಔಷಧಿ ನೀಡುತ್ತಾರೆ. ಅವರು ನೀಡುವ 2 ಆಣೆಯ ಪುಡಿಯನ್ನು ತಿಂದರೆ ಸತ್ತ ವ್ಯಕ್ತಿಯು ಕೂಡ ಎದ್ದು ನಿಲ್ಲುತ್ತಾನೆ. ಆದಷ್ಟು ಬೇಗ ಹೋಗಿ ಆ ವೈದ್ಯರ ಔಷಧಿಯನ್ನು ತೆಗೆದುಕೊಂಡು ಬನ್ನಿ. ಆಗ ಸೇಠ್ ಅವರು ಓಡಿ ಹೋದರು ಮತ್ತು ವೈದ್ಯರ ಬಳಿ ಹೋಗಿ ಔಷಧಿ ಪುಡಿಯನ್ನು ತೆಗೆದುಕೊಂಡು ಅವರಿಗೆ ಹಣ ನೀಡಿದರು ಮತ್ತು ಮನೆಗೆ ಬಂದು ತನ್ನ ಮಗನಿಗೆ ಆ ಪುಡಿಯನ್ನು ತಿನ್ನಿಸಿದರು. ತಕ್ಷಣ ಅವರ ಮಗ ಸಾವಿಗೀಡಾದನು. ಮಗ ಸತ್ತ ದುಃಖದಿಂದ ಸೇಠ್ ಅವರು ಅಳತೊಡಗಿದರು. ಸೇಠ್ ಅವರ ಹೆಂಡತಿ ಕೂಡ ಜೋರಾಗಿ ಅಳತೊಡಗಿದಳು ಮತ್ತು ಮನೆಯಲ್ಲಿ ಸೊಸೆ ಸೇರಿ ಇಡೀ ಹಳ್ಳಿಯೇ ಬಂದು ಅಳತೊಡಗಿತ್ತು. ಇಡೀ ಹಳ್ಳಿಯಲ್ಲಿ ಈ ಸುದ್ದಿ ಕೋಲಾಹಲ ಉಂಟು ಮಾಡಿತ್ತು. ಏಕೆಂದರೆ ಎಳೆಯ ವಯಸ್ಸಿನಲ್ಲಿ ಹೊಸದಾಗಿ ಮದುವೆಯಾದ ಸೇಠ್ ಅವರ ಮಗ ಮರಣ ಹೊಂದಿದ್ದನು. ಎಲ್ಲರೂ ಅಳುತ್ತಿದ್ದರು. ಅಲ್ಲಿಯವರೆಗೆ ಒಬ್ಬ ಮಹಾತ್ಮ ಅಲ್ಲಿಗೆ ಬಂದನು ಮತ್ತು ಹೇಳಿದನು, ಎಲ್ಲರೂ ಏಕೆ ಅಳುತ್ತಿದ್ದೀರಿ? ಆಗ ಜನ ಹೇಳಿದರು, ನಮ್ಮ ಸಾಹುಕಾರಿಗೆ ಒಬ್ಬನೇ ಮಗನಿದ್ದನು. ಈಗ ಅವನು ಮಾರಣಾಂತಿಕ ಕಾಯಿಲೆಯಿಂದ ಮರಣ ಹೊಂದಿದ್ದಾನೆ. ಆದ್ದರಿಂದ ಎಲ್ಲರೂ ಅಳುತ್ತಿದ್ದಾರೆ. ಎಲ್ಲರಿಗೂ ದುಃಖವಾಗಿದೆ. ಆಗ ಮಹಾತ್ಮ ಅವರು ಸೇಠ್ ಅವರನ್ನು ಕೇಳಿದರು,
ಸೇಠ್ ಅವರೇ, ಏಕೆ ಅಳುತ್ತಿದ್ದೀರಿ ಎಂದಾಗ ಸೇಠ್ ಹೇಳಿದರು, ಮಹಾತ್ಮ, ತನ್ನ ವಯಸ್ಸಿಗೆ ಬಂದ ಮಗ ಸತ್ತಾಗ ಯಾರಾದರೂ ಅಳದೇ ಇರುತ್ತಾರೆಯೇ ಎಂದಾಗ ಮಹಾತ್ಮ ಹೇಳಿದರು, ಸೇಠ್, ಆ ದಿನ ನಿಮ್ಮ ಬಿಸ್ನೆಸ್ಗಾಗಿ ಹಣ ದೊರೆತಾಗ ನೀವು ತುಂಬ ಖುಷಿಯಾಗಿದ್ರಿ. ಆಗ ಸೇಠ್ ಹೇಳಿದರು, ಯಾವಾಗ? ಆಗ ಮಹಾತ್ಮ ಹೇಳಿದರು, ಆ ದಿನ ಸೈನಿಕ ಸತ್ತಾಗ ನೀವು ತುಂಬ ಖುಷಿಯಾದ್ರಿ ಅಲ್ಲವೇ? ಈಗ ಸೈನಿಕನ ಸಾವಾಗಿದೆ, ಅವನಿಗೆ ಹಣ ನೀಡುವ ಅವಶ್ಯಕತೆ ಕೂಡ ಇಲ್ಲ. ಸಾಕಷ್ಟು ಸಾಮಾನುಗಳಿದ್ದವು, ಬಿಸ್ನೆಸ್ ಕೂಡ ದೊಡ್ಡದಾಗಿ ಬೆಳೆದಿತ್ತು. ಈಗ ಸೈನಿಕನಿಗೆ ಹಣ ಹಿಂತಿರುಗಿಸುವ ಅವಶ್ಯಕತೆ ಕೂಡ ಇಲ್ಲ. ಆಗ ತುಂಬ ಖುಷಿಯಾಗಿದ್ರಿ ಅಲ್ಲವೇ? ಆಗ ಸೇಠ್ ಹೇಳಿದನು, ಹೌದು ಮಹಾತ್ಮ, ಆ ದಿನ ನಾನು ತುಂಬ ಖುಷಿಯಾಗಿದ್ದೆ. ಆಗ ಮಹಾತ್ಮ ಹೇಳಿದರು, ನಿಮ್ಮ ಮಗ ಹುಟ್ಟಿದಾಗ ನಿಮ್ಮ ಖುಷಿಗೆ ಪಾರವೇ ಇರಲಿಲ್ಲ. ಎಲ್ಲರಿಗೂ ಎಷ್ಟು ಸಿಹಿ ಹಂಚಿದ್ದೀರೋ ಗೊತ್ತಿಲ್ಲ. ಆಗ ಸೇಠ್ ಹೇಳಿದರು, ಮಹಾತ್ಮ, ಮಗು ಹುಟ್ಟಿದಾಗ ಎಲ್ಲರೂ ಖುಷಿಯಾಗುತ್ತಾರೆ, ಹಾಗೆ ನಾನು ಕೂಡ ಖುಷಿಯಾಗಿದ್ದೆ. ಆಗ ಮಹಾತ್ಮರು ಹೇಳಿದರು, ಮತ್ತೆ ಆ ದಿನವೂ ಕೂಡ ನಿಮ್ಮ ಖುಷಿಗೆ ಪಾರವೇ ಇರಲಿಲ್ಲ. ಆಗ ಸೇಠ್ ಯಾವ ದಿನ ಎಂದು ಕೇಳಿದನು. ನಿನ್ನ ಮಗನ ಮದುವೆ ಮಾಡಿದಾಗ ನೀನು ತುಂಬ ಖುಷಿಯಾದೆಯಲ್ಲವೇ? ಆಗ ಸೇಠ್ ಹೇಳಿದನು, ಮಹಾತ್ಮ, ಎಲ್ಲರೂ ತಮ್ಮ ಮಕ್ಕಳನ್ನು ಮದುವೆ ಮಾಡಿಸಿ ತಮ್ಮ ಜವಾಬ್ದಾರಿ ಕಳೆಯಿತೆಂದು ತುಂಬ ಖುಷಿಯಾಗಿರುತ್ತಾರೆ ಅಲ್ಲವೇ? ಹಾಗೆ ನಾನು ಕೂಡ ಖುಷಿಯಾದೆ. ಆಗ ಮಹಾತ್ಮರು ಹೇಳಿದರು, ಇಷ್ಟೆಲ್ಲ ಖುಷಿಯನ್ನು ಅನುಭವಿಸಿದ ನೀನು ಇಷ್ಟು ಚಿಕ್ಕ ವಿಷಯಕ್ಕಾಗಿ ಏಕೆ ದುಃಖಿತನಾಗುತ್ತಿದ್ದೀಯಾ? ಆಗ ಸೇಠ್ ಹೇಳಿದರು, ಮಹಾತ್ಮ, ಇದು ಚಿಕ್ಕ ವಿಷಯವೇ? ನನ್ನ ಮಗ ಸತ್ತಿದ್ದು ಚಿಕ್ಕ ವಿಷಯವೇ? ಆಗ ಮಹಾತ್ಮರು ಹೇಳಿದರು, ಸೇಠ್ ಅವರೇ, ಅದೇ ಸೈನಿಕನು ನಿನ್ನಿಂದ ಹಣವನ್ನು ತೆಗೆದುಕೊಳ್ಳಲು ನಿನ್ನ ಮಗನ ರೂಪದಲ್ಲಿ ನಿನ್ನ ಬಳಿ ಬಂದಿದ್ದನು. ಓದುವುದಕ್ಕಾಗಿ, ಬರೆಯುವುದಕ್ಕಾಗಿ, ಊಟ ಮಾಡುವುದಕ್ಕಾಗಿ, ಬಟ್ಟೆಯನ್ನು ತೊಡುವುದಕ್ಕಾಗಿ ಮತ್ತು ಅವನ ಶೋಕಿಗಾಗಿ, ಶೃಂಗಾರಕ್ಕಾಗಿ ಎಷ್ಟು ಖರ್ಚು ಮಾಡಬೇಕೋ ಅಷ್ಟನ್ನು ಖರ್ಚು ಮಾಡಿದ. ನೀನು ವಿಜೃಂಭಣೆಯಿಂದ ಅವನ ಮದುವೆ ಮಾಡಿಸಿ ತುಂಬ ಹಣ ಖರ್ಚು ಮಾಡಿದೆ. ಈಗ ಅವನ ಕಾಯಿಲೆಯನ್ನು ಗುಣಪಡಿಸಲು ಎಲ್ಲ ಹಣವನ್ನು ವೈದ್ಯರಿಗೆ ನೀಡಿದ ಮೇಲೆ ಸ್ವಲ್ಪ ಹಣ ಮಾತ್ರ ಬಾಕಿ ಉಳಿದಿದೆ. ಕೊನೆಯಲ್ಲಿ ವೈದ್ಯರು ನೀಡಿದ ಪುಡಿಯನ್ನು ತಿಂದು ನಿನ್ನ ಮಗ ಮರಣ ಹೊಂದಿದ್ದಾನೆ. ಈಗ ನೀನು ಮಾಡಿದ ಕರ್ಮಕ್ಕಾಗಿ ಕೊಡುವಿಕೆ, ತೆಗೆದುಕೊಳ್ಳುವಿಕೆ ಎಲ್ಲವೂ ಆಗಿ ಹೋಗಿದೆ. ಆಗ ಸೇಠ್ ಹೇಳಿದರು, ಆಯಿತು ಮಹಾತ್ಮ, ನೀವು ಹೇಳುವುದು ಸರಿ. ನನ್ನ ಕರ್ಮದ ಫಲವಾಗಿ ಕೊಡುವುದು ಬಾಕಿ ಇತ್ತು. ನನ್ನ ಬದುಕಲ್ಲಿ ಏನು ನಡೆಯಬೇಕಿತ್ತೋ ಎಲ್ಲವೂ ನಡೆದು ಹೋಯಿತು ಅಂದಿಟ್ಟುಕೊಳ್ಳೋಣ. ಆದರೆ ನಮ್ಮ ಸೊಸೆ ಅಳುತ್ತಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಮೋಸವಾಯಿತು. ನನ್ನ ಮಗ ಅವಳನ್ನು ವಿಧವೆ ಮಾಡಿ ಹೊರಟು ಹೋದನು. ಇದರಲ್ಲಿ ಅವಳದೇನು ತಪ್ಪಿತ್ತು? ಅವಳಿಗೆ ಹೀಗೇಕೆ ಅನ್ಯಾಯವಾಯಿತು? ಆಗ ಮಹಾತ್ಮರು ಉತ್ತರಿಸಿದರು, ಇವಳು ಅದೇ ಕುದುರೆಯಾಗಿದ್ದಳು. ಈಗ ಹೆಣ್ಣಾಗಿ ಜನ್ಮ ತಾಳಿದ್ದಾಳೆ. ಆ ಸೈನಿಕನಿಗೆ ಅವನ ಯೌವನದಲ್ಲಿ ಕುದುರೆಯಾಗಿ ಮೋಸ ಮಾಡಿದ್ದಳು. ವೇದಶಾಸ್ತ್ರ ಮತ್ತು ಪುರಾಣಗಳ ಜೊತೆಗೆ ಎಲ್ಲ ಸಾಧು ಸಂತರು ಹೇಳುವುದೇನೆಂದರೆ, ಈ ಪ್ರಪಂಚದ ಇಡೀ ಸಂಸಾರವು ಕರ್ಮಫಲದ ಆಧಾರದ ಮೇಲೆ ನಿಂತಿದೆ. ಇದರಲ್ಲಿ ಯಾರು ಉತ್ತಮ ಕರ್ಮವನ್ನು ಮಾಡುತ್ತಾ ಜೀವ ಚೈತನ್ಯವನ್ನು ಪಡೆದುಕೊಳ್ಳುತ್ತಾರೋ ಅವರು ಭವಸಾಗರವನ್ನು ದಾಟಿ ಮುಂದೆ ಸಾಗುವರು. ವೀಕ್ಷಕರೇ, ಈ ರೀತಿ ಹಲವಾರು ನೀತಿ ಕಥೆಗಳನ್ನು ಕೇಳಲು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮತ್ತು ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು.